ನಮ್ಮ ಕುಟುಂಬ ಜೊತೆ ನಾವು ಊಟ ಕೂತ್ಕೊಳ್ಳಲ್ಲ, ಮೊಬೈಲ್ ಜೊತೆಗೆ ಊಟ ಕೂತ್ಕೊಳ್ಳೋದು ನಾವು. ಮೊಬೈಲ್ ಜೊತೆಗೆ ಮಾತಾಡಿಕೊಂಡೇ ಕೂತ್ಕೊಳ್ಳೋದು ನಾವು ಊಟಕ್ಕೆ. ಆವಾಗಿನ ಕಾಲದಲ್ಲೆಲ್ಲ ಅದೆಷ್ಟು ಚೆನ್ನಾಗಿರ್ತಿತ್ತು. ತಂದೆ, ತಾಯಿ, ಅಣ್ಣ, ಅಕ್ಕ, ತಂಗಿ, ಅಜ್ಜಿ, ತಾತ ಎಲ್ಲರೂ ಕೂತ್ಕೊಳ್ತಾ ಇದ್ರು. ಎಲ್ಲರೂ ಮಾತಾಡ್ತಾ ಇದ್ರು. ಇವತ್ತೇನಾಯಿತು ಅಂತ ಒಬ್ರೊಬ್ಬರೇ ಹೇಳ್ತಾ ಇದ್ರು, ಇನ್ನೊಬ್ಬರು ಅವ್ರದ್ದು ಹೇಳ್ತಾ ಇದ್ರು, ಒಬ್ಬರೊಬ್ಬರು ಕಷ್ಟ ಸುಖನ ಹಂಚ್ಕೊಳ್ತಾ ಇದ್ರು. ಊಟ ಬರೋ ತನಕ ಮಾತಾಡ್ತಾ ಇದ್ವಿ, ಊಟ ಆದಮೇಲೆ ಮಾತಾಡ್ತಾ ಇರ್ತಿದ್ವಿ. ಊಟ ಮಾಡಬೇಕಾದ್ರೆ ಒಂದು ಅನ್ಯೋನ್ಯತೆ ಇರ್ತಾ ಇತ್ತು. ಏನೋ ಒಂದು ರೀತಿ ಬಾಂಧವ್ಯ ಎಷ್ಟು ಚೆನ್ನಾಗಿದೆ ಅನ್ನೋ ಅಷ್ಟು ಅನ್ನಿಸ್ತಾ ಇತ್ತು. ಊಟ ಮಾಡುವಂತಹ ಪದ್ಧತಿಯಲ್ಲೂ ಕೂಡ ಬಾಂಧವ್ಯವನ್ನು ಗಟ್ಟಿ ಮಾಡುವಂಥದ್ದನ್ನೇ ನಮ್ಮ ಪುರಾತನ ತತ್ವಗಳು ಫಾಲೋ ಮಾಡ್ತಾ ಇದ್ದಿದ್ದು ಆವಾಗ. ಈಗಿನ ಮಕ್ಕಳುಗಳಿಗೆ ಈ ಒಂದು ನೇಚರ್ ಬಿಟ್ಟೇ ಹೋಗ್ಬಿಟ್ಟಿದೆ. ದಯವಿಟ್ಟು ಮನೆಗಳಲ್ಲಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಏನಾಗ್ಬೋದು ಒಂದ್ಸಲ ಯೋಚನೆ ಮಾಡಿ. ನಮ್ಮ ನೆಕ್ಸ್ಟ್ ಜನ್ರೇಷನ್ ಎಲ್ಲಿಗೆ ಹೋಗ್ಬೋದು? ಇವತ್ತೇ ಆಲ್ರೆಡಿ ನಮ್ಮ ಮಕ್ಕಳುಗಳು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ, ಹೇಗಿದೆ ಅವರ ರಿಲೇಷನ್ಶಿಪ್, ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅವರ ಸಂಬಂಧಗಳನ್ನು ಅಂತ ಒಂದ್ಸಲ ಯೋಚನೆ ಮಾಡಿ. ಬಿಕಾಸ್ ಈ ಥರದ್ದೆಲ್ಲ ನಾವು ಬಿಟ್ಬಿಟ್ಟಿದ್ದೀವಿ. ನಮಸ್ತೆ. ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಕುಟುಂಬದ ಜೊತೆ ಸಹಭೋಜನವನ್ನು ಮಾಡಿ, ಫ್ಯಾಮಿಲಿ ಜೊತೆಗೆ ಊಟ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಮೇಡಮ್, ನನ್ನ ಹಸ್ಬೆಂಡ್ ಬರೋದು ಎಷ್ಟು ಗಂಟೆಗೋ, ನನ್ನ ಮಕ್ಳು ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಟಿರ್ತಾರೆ, ನನಗೆ ಹಸಿವಾಗ್ಬಿಟ್ಟಿರುತ್ತೆ, ನಾನು ಮುಂಚೆ ಮಾಡಿಬಿಟ್ಟಿರ್ತೀನಿ. ನಾವು ಮಲ್ಕೊಂಡ್ಮೇಲೆ ಒಂದೊಂದು ಸಲ ನಮ್ಮ ಮನೇಲೆಲ್ಲ ಬರ್ತಾರೆ, ಒಬ್ರೊಬ್ರು ನನ್ನ ಟೈಮಲ್ಲಿ ಬರ್ತಾರೆ, ಕೂಗಿದ್ರೆ ಬರೋದಿಲ್ಲ, ಟಿ ವಿ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಿರ್ತಾರೆ, ನನಗೆ ಇವಾಗ ಹಸಿವಿಲ್ಲ ಅಂತಾರೆ. ಹೆಂಗೆ ಮೇಡಮ್ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ಅಲ್ವಾ? ಓಕೆ, ಒಂದು ಚಿಕ್ಕ ಪ್ರಾಕ್ಟೀಸ್ನ ಶುರು ಮಾಡೋಣ. ನಾವು ಆಗದೇ ಇಲ್ಲ ಅಂತ ಬಿಟ್ಬಿಟ್ರೆ ಆಗಲ್ಲ. ಆದರೆ ಇಲ್ಲಿ ಇವ್ರು ಹೇಳ್ತಾ ಇರೋದು ಬರೀ ರಾತ್ರಿ ಹೊತ್ತು ಮಾಡೋ ಊಟ ಅಲ್ಲ. ಒಂದು ದಿನದಲ್ಲಿ ಯಾವ ಟೈಮಲ್ಲಾದರೂ ಪರವಾಗಿಲ್ಲ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಅಂಥದ್ದು ಅಂತ. ಅಟ್ಲೀಸ್ಟ್ 2 ಟೈಮ್ ಸ್ನ್ಯಾಕ್ಸಲ್ಲಿ ಯಾವ್ದಾದ್ರು 1 ಟೈಮ್ ಆದ್ರೂ ಟೀ ಕುಡಿಯೋದಾದರೂ ಒಟ್ಟಿಗೆ ಕೂತ್ಕೊಂಡು ಕುಡಿಬೋದಲ್ವ, ಲೀಸ್ಟ್ ಅಂತನಾದರೂ. ಓಕೆ, ಸೊ ಅದನ್ನು ಹೇಳ್ತಾ ಇದ್ದಾರೆ. ಇವ್ರೇನು ಹೇಳ್ತಿದ್ದಾರೆ ಅಂದರೆ, ನೀವು ಅಂದರೆ ಸ್ವಲ್ಪ ಯಾರಾದರೂ ಒಂದು 50 ವರ್ಷ 60 ವರ್ಷದವರು ವಿಡಿಯೋ ನೋಡ್ತಾ ಇದ್ದರೆ, ಅಥವಾ ನಿಮಗೂ ಕೂಡ ಅನುಭವ ಆಗಿದ್ದರೆ ಯೋಚನೆ ಮಾಡಿ. ಅವಾಗೆಲ್ಲ ನಮ್ಮ ಮನೇಲೂ ಅನುಭವ ಆಗಿದೆ. ಅಂದರೆ ಈಗ ನನಗೆ ಏಜ್ ಅಷ್ಟಾಗಿಲ್ಲ ಅಂದ್ರೂ ಅವಾಗಿನ ಜೀವನ ನೆನಪು ಮಾಡಿಕೊಂಡಾಗ ಇದು ಅರ್ಥ ಆಗುತ್ತೆ. ತಾಯಿ ಅಡುಗೆ ಎಲ್ಲ ಮಾಡಿಬಿಟ್ಟು ಎಲ್ಲರೂ ಬರೋದನ್ನು ವೆಯ್ಟ್ ಮಾಡ್ತಾಯಿದ್ರು, ಚಾಪೆ ಹಾಸ್ತಾಯಿದ್ರು. ನನಗೆ ನೆನಪಿರೋ ಹಂಗೆ ನಮ್ಮಮ್ಮ ಎಲ್ಲ ಅಡುಗೆ ಮಾಡಿರೋದನ್ನೆಲ್ಲ ಮಧ್ಯಕ್ಕೆ ತಂದಿಡ್ತಾಯಿದ್ರು. ನಮ್ಮ ಮನೇಲಿ ತುಂಬ ಜನ ಆವಾಗ, ಅಂದರೆ ನಮ್ಮ ದೊಡ್ಡಮ್ಮನ ಮಕ್ಕಳು, ಅತ್ತೆ ಮಕ್ಕಳು ತುಂಬ ಜನ ಇದ್ದರು, ಅಣ್ಣಂದಿರು, ಅಕ್ಕದಿರು ಎಲ್ಲ. ನಮ್ಮಮ್ಮ ಅಡುಗೆ ಮಾಡಿಬಿಟ್ಟು ಮಧ್ಯದಲ್ಲಿ ತಂದಿಡ್ತಾಯಿದ್ರು. ಎಲ್ಲರೂ ರೌಂಡಲ್ಲಿ ಕೂತ್ಕೋತಾ ಇದ್ವಿ. ಎಲ್ರಿಗೂ ಅಮ್ಮ 1 ಟೈಮ್ ಬಡಿಸ್ತಾಯಿದ್ರು. ಆಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ಮಾಡಿದ್ಮೇಲೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಊಟ ಇಡೋ ತನಕ ಮಾತಾಡ್ತಾಯಿದ್ವಿ. ಏನೋ ಒಂಥರ ನಾವೆಲ್ಲರೂ ಒಂದು ಕೂಡು ಕುಟುಂಬ ಇದೆಯಪ್ಪ, ನಮ್ಮ ಹಿಂದೆ ಏನೋ ಒಂದು ಫ್ಯಾಮಿಲಿ ಇದೆಯಪ್ಪ, ಎಷ್ಟು ಸಂತೋಷ ಇದೆ, ಎಲ್ಲ ಟೆನ್ಷನ್ಸ್ನು ಬಿಟ್ಟು ಕೂತ್ಕೋತಿದ್ವಿ. ಆವಾಗ ಮೊಬೈಲು ಇರಲಿಲ್ಲ, ಅದು ಮೇಜರ್ ಅನಿಸುತ್ತೆ. ಇವಾಗ ನಮ್ಮ ಕುಟುಂಬ ಜೊತೆ ನಾವು ಊಟ ಕೂತ್ಕೊಳ್ಳಲ್ಲ, ಮೊಬೈಲ್ ಜೊತೆಗೆ ಊಟ ಕೂತ್ಕೊಳ್ಳೋದು ನಾವು. ಮೊಬೈಲ್ ಜೊತೆಗೆ ಮಾತಾಡಿಕೊಂಡೇ ಕೂತ್ಕೊಳ್ಳೋದು ನಾವು ಊಟಕ್ಕೆ. ಸೊ ಆದಷ್ಟು ಫ್ಯಾಮಿಲಿ ಜೊತೆಗೆ ಊಟ ಮಾಡಬೇಕು ಅನ್ನೋದನ್ನು ಹೇಳ್ತಿದ್ದಾರೆ. ಆವಾಗಿನ ಕಾಲದಲ್ಲೆಲ್ಲ ಅದೆಷ್ಟು ಚೆನ್ನಾಗಿರ್ತಿತ್ತು. ತಂದೆ, ತಾಯಿ, ಅಣ್ಣ, ಅಕ್ಕ, ತಂಗಿ, ಅಜ್ಜಿ, ತಾತ ಎಲ್ಲರೂ ಕೂತ್ಕೊಳ್ತಾ ಇದ್ರು, ಎಲ್ಲರೂ ಮಾತಾಡ್ತಾ ಇದ್ರು. ಇವತ್ತೇನಾಯಿತು ಅಂತ ಒಬ್ರೊಬ್ಬರೇ ಹೇಳ್ತಾ ಇದ್ರು, ಇನ್ನೊಬ್ಬರು ಅವ್ರದ್ದು ಹೇಳ್ತಾ ಇದ್ರು, ಒಬ್ಬರೊಬ್ಬರು ಕಷ್ಟ ಸುಖನ ಹಂಚ್ಕೊಳ್ತಾ ಇದ್ರು. ಊಟ ಬರೋ ತನಕ ಮಾತಾಡ್ತಾ ಇದ್ವಿ, ಊಟ ಆದಮೇಲೆ ಮಾತಾಡ್ತಾ ಇರ್ತಿದ್ವಿ. ಊಟ ಮಾಡಬೇಕಾದ್ರೆ ಒಂದು ಅನ್ಯೋನ್ಯತೆ ಇರ್ತಾ ಇತ್ತು. ಏನೋ ಒಂದು ರೀತಿ ಬಾಂಧವ್ಯ ಎಷ್ಟು ಚೆನ್ನಾಗಿದೆ ಅನ್ನೋ ಅಷ್ಟು ಅನ್ನಿಸ್ತಾ ಇತ್ತು. ಊಟ ಮಾಡುವಂತಹ ಪದ್ಧತಿಯಲ್ಲೂ ಕೂಡ ಬಾಂಧವ್ಯವನ್ನು ಗಟ್ಟಿ ಮಾಡುವಂಥದ್ದನ್ನೇ ನಮ್ಮ ಪುರಾತನ ತತ್ವಗಳು ಫಾಲೋ ಮಾಡ್ತಾ ಇದ್ದಿದ್ದು ಆವಾಗ. ನಮ್ಮ ಹಿರಿಯರು ಯಾರಿದ್ದಾರೆ ಅವರೆಲ್ಲರೂ ಅವಾಗ ಫಾಲೋ ಮಾಡ್ತಾ ಇದ್ದಿದ್ದು ಸೈಂಟಿಫಿಕಲಿ ಆ್ಯಕ್ಚುಲಿ ಒಳ್ಳೆಯದು. ಒಟ್ಟಿಗೆ ಕೂತು ಊಟ ಮಾಡೋದ್ರಿಂದ ಮೆಂಟಲಿ, ಎಮೋಷ್ನಲಿ ಸ್ಟ್ರಾಂಗ್ ಆಗ್ತೀವಿ, ರಿಲೇಷನ್ಶಿಪ್ಪಲ್ಲಿ ಸ್ಟ್ರಾಂಗ್ ಆಗ್ತೀವಿ ಅನ್ನೋ ಕಾರಣಕ್ಕೆ ಆವಾಗ ಆ ಥರದ್ದೆಲ್ಲ ಪದ್ಧತಿಗಳಿತ್ತು. ಹೋಗ್ತಾ 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 ಬದಲಾವಣೆ, ಟೈಮು, ಆಫೀಸು ಮ್ಯಾಚ್ ಆಗಲ್ಲ ಅಂತ ಬಂತು. ಈಗಂತೂ ಜಸ್ಟ್ ಯೋಚನೆ ಮಾಡಿ, ಯಾರು ಇಲ್ದಿರ್ಬೇಕಾದ್ರೆ ಮಾಡೋದು ಬೇಡ, ಆದರೆ ಇಡೀ ಕುಟುಂಬ ಎಲ್ಲ ಜೊತೇಲಿ ಇದ್ದಾಗಲೂ ಕೂಡ ನಾವು ಊಟ ಮಾಡ್ತಾ ಇರಲ್ಲ, ನೆನ್ಪಿಟ್ಕೊಳ್ಳಿ.
ಏನೋ ಫೋನಲ್ಲಿ ಏನೋ ಮಾಡ್ತಾ ಇರ್ತೀವಿ. ಆಮೇಲೆ ಜಸ್ಟ್ ಒಂದು ಅರ್ಧ ಗಂಟೆ ಬಂದು ಊಟ ಮಾಡಿ ಹೋಗಿ ಕೂಡ ನಾವು ಮಾಡ್ಬೋದಿರುತ್ತೆ ಕೆಲಸ. ಆದರೂ ಸಹ ನಾವೆಲ್ಲರೂ ನಾನು ಮಾಡ್ತೀನಿ ನೀವು ಮಾಡಿ, ನಾನು ನೋಡ್ತೀನಿ ನೀವು ಮಾಡಿ, ನಾನು ಆಮೇಲೆ ಮಾಡ್ತೀನಿ, ನಾನು ತಿಂದ್ಬಿಡ್ತೀನಿ ನೀವು ಆಮೇಲೆ ತಿನ್ಕೊಳ್ಳಿ ಅಂದ್ಕೊಂಡು ಎಷ್ಟೊಂದು ಹೇಳ್ತೀವಲ್ಲ. ಸಾಧ್ಯ ಆದಷ್ಟು ಪ್ರಾಕ್ಟೀಸ್ ಮಾಡಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದನ್ನು. ಈಗಿನ ಮಕ್ಕಳುಗಳಿಗೆ ಈ ಒಂದು ನೇಚರ್ ಬಿಟ್ಟೇ ಹೋಗ್ಬಿಟ್ಟಿದೆ. ದಯವಿಟ್ಟು ಮನೆಗಳಲ್ಲಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಏನಾಗ್ಬೋದು ಒಂದ್ಸಲ ಯೋಚನೆ ಮಾಡಿ. ನಮ್ಮ ನೆಕ್ಸ್ಟ್ ಜನ್ರೇಷನ್ ಎಲ್ಲಿಗೆ ಹೋಗ್ಬೋದು? ಇವತ್ತೇ ಆಲ್ರೆಡಿ ನಮ್ಮ ಮಕ್ಕಳುಗಳು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ, ಹೇಗಿದೆ ಅವರ ರಿಲೇಷನ್ಶಿಪ್, ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅವರ ಸಂಬಂಧಗಳನ್ನು ಅಂತ ಒಂದ್ಸಲ ಯೋಚನೆ ಮಾಡಿ. ಬಿಕಾಸ್ ಈ ಥರದ್ದೆಲ್ಲ ನಾವು ಬಿಟ್ಬಿಟ್ಟಿದ್ದೀವಿ. ಹಾಗಾಗಿ ಊಟದ ಸಮಯದಲ್ಲಿ ರಾತ್ರಿ ಹೊತ್ತೇ ಊಟ ಅಂತ ಅಲ್ಲ, ಬೆಳಗ್ಗೆ ಆದರೂ ಸರಿ, ಮಧ್ಯಾಹ್ನ ಆದರೂ ಸರಿ, ರಾತ್ರಿ ಆದರೂ ಸರಿ, ಟೀ ಟೈಮಲ್ಲಾದರೂ ಪರವಾಗಿಲ್ಲ, ಒಟ್ಟಿಗೆ ಕೂತ್ಕೊಂಡು ಮಾಡುವಂಥದ್ದನ್ನು ನಾವಿಲ್ಲಿ ಊಟ ಮಾಡುವಂಥದ್ದನ್ನು ಪ್ರಾಕ್ಟೀಸ್ ಮಾಡೋಣ. ತಂದೆ ಕೆಲಸಕ್ಕೆ ಹೋಗಿ ಬರ್ತಾರೆ, ಮಕ್ಕಳು ಆಫೀಸ್ ಸ್ಕೂಲಿಗೆ ಹೋಗಿ ಬರ್ತಾರೆ, ತಾಯಿನೂ ಆಫೀಸ್ಗೆ ಹೋಗಿ ಬರ್ತಾರೆ. ಬಟ್ ವಾಟ್ ಎವರ್ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಭೋಜನವನ್ನು ಮಾಡೋಣ. ತಿಂಡಿ ಆದರೂ ಸರಿ, ಮಧ್ಯಾಹ್ನದಾದರೂ ಸರಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿಗೆ ಕೂಡಿ ತಿನ್ನೋ ಅಂಥ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಜೀವನನ, ಕುಟುಂಬವನ್ನು ಅರ್ಥಪೂರ್ಣವಾಗಿ ಜೀವಿಸ್ಕೊಂಡು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪರಸ್ಪರ ಮನಸ್ಥಿತಿಗಳು ಅರ್ಥ ಆಗುತ್ತೆ, ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ. ಒಬ್ಬರು ಇನ್ನೊಬ್ಬರು ಇವಾಗೇನಾಗ್ತಾ ಇದೆ, ಫ್ಯಾಮಿಲಿಯಲ್ಲಿ ಬೇಗ ಯಂಗ್ಸ್ಟರ್ಸ್ಗಳು ಹೊರಗಡೆ ಇರುವಂತಹ ಪ್ರೀತಿನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಯಾಕೆ? ಬಿಕಾಸ್ ಮನೆಯಲ್ಲಿ ಆ ಪ್ರೀತಿ ಮಿಸ್ ಆಗ್ತಾ ಇದೆ. ಆ್ಯಂಡ್ ಎಷ್ಟೋ ಜನ ಲೈಕ್ ಫ್ಯಾಮಿಲಿಯಲ್ಲಿ ಊಟ ಮಾಡೋ ಟೈಮು ಈ ಥರದ್ದೆಲ್ಲ ಮಿಸ್ ಮಾಡ್ಕೊಂಡಿರೋದಕ್ಕೆ ಫ್ಯಾಮಿಲಿಯ ಪ್ರಾಬ್ಲಮ್ಸ್ಗಳನ್ನು ನಾವು ಬೇರೆಯವ್ರ ಹತ್ರ ಹೇಳ್ಕೊತಾ ಇದ್ದೀವಿ. ನಾವು ಸೊಲ್ಯೂಷನ್ ಬೇರೆಯವರು ನಮಗೆ ಇಂಪಾರ್ಟೆಂಟು, ಫ್ಯಾಮಿಲಿ ಅಲ್ಲ ಅನ್ನೋ ಅಷ್ಟು ಆಗಿಬಿಟ್ಟಿದೆ. ಹಾಗಾಗಿ ಈ ಚಿಕ್ಕ ಚಿಕ್ಕ ಪದ್ಧತಿಗಳನ್ನು ಲೈಫಲ್ಲಿ ರೂಢಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ದೊಡ್ಡದಾದಂಥ ಬದಲಾವಣೆ ಬರ್ಬೋದು ಯೋಚನೆ ಮಾಡಿ. ಕುಟುಂಬ ಸಮೇತ ಊಟ ಮಾಡೋದಕ್ಕೆ, ಒಟ್ಟಿಗೆ ಕೂತು ಊಟ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಯಾರೂ ಇದನ್ನು ಕೇಳ್ತಾ ಇಲ್ಲ ಅಂದರೆ ಅವರಿಗೆ ಈ ವಿಡಿಯೋ ಕೊಡಿ, ಇದನ್ನು ನೋಡಿ ಪ್ಲೀಸ್. ಈ ಥರ ನಾವು ನಮ್ಮ ಮನೇಲಿ ಮಾಡೋಣವಾ ಅಂತ ರಿಕ್ವೆಸ್ಟ್ ಮಾಡಿ. ಆರ್ಡ್ರ್ ಮಾಡಬೇಡಿ. ನೋಡಿ ಹೇಳಲ್ವಾ, ನಾನು ಹೇಳ್ತೀನಿ ತಾನೆ, ನೋಡಿ ಅದನ್ನೇ ಹೇಳಿದ್ದಾರೆ. ಯೂಟ್ಯೂಬಲ್ಲೂ ಕೂಡ ಬುಕ್ ಓದ್ತಾ ಇದ್ದಾರೆ, ಆ ಬುಕ್ಕಲ್ಲೂ ಬರೆದಿದೆ, ಬನ್ನಿ ನಾವು ಹಿಂಗೆ ಮಾಡೋಣ ಅಂದ್ಬಿಟ್ಟು ಟಿ ವಿನ ಆಫ್ ಮಾಡಿಬಿಡೋದು, ಅವ್ರ ಮೊಬೈಲ್ ಕಿತ್ತೆಸ್ಬಿಡೋದು, ಹಿಂಗೆಲ್ಲ ಮಾಡಬೇಡಿ. ರಿಕ್ವೆಸ್ಟ್ ಮಾಡಿ ನಾವೆಲ್ಲ ಕೂತ್ಕೊಂಡು ಊಟ ಮಾಡೋಣವಾ, ನಮ್ಮ ಮಕ್ಕಳು ನೆಕ್ಸ್ಟ್ ಫ್ಯೂಚರ್ಗೆ ಅದು ಹೆಲ್ಪ್ ಆಗುತ್ತೆ ಅಂತ ಮಕ್ಕಳಿಗೂ ಈ ವಿಡಿಯೋನ ತೋರಿಸಿ ನಾವೆಲ್ಲ ಈ ರೀತಿ ಊಟ ಮಾಡೋದ್ರಿಂದ ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂತ. ಮಕ್ಕಳು ಸ್ಕೂಲಲ್ಲಿ ಏನು ಮಾಡಿದ್ರು, ಏನು ನಡೀತಿದೆ, ಅವ್ರು ಯಾವ ಫ್ರೆಂಡ್ಸ್ ಜೊತೆಯಲ್ಲಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಇವತ್ತೇನಾಗಿದೆ ಅಂದರೆ ಯಾವುದನ್ನು ಎಲ್ಲಿ ಹಂಚ್ಕೋಬೇಕು ಅದನ್ನು ಅಲ್ಲಿ ಹಂಚ್ಕೊಳ್ದೇ ಇವತ್ತು ಇಡೀ ಫ್ಯಾಮಿಲಿ ಮ್ಯಾಟ್ರು ಹೊರಗಡೆ ಎಲ್ಲ ಹರಿದಾಡ್ತಾ ಇದೆ. ಹಾಗಾಗಿ ಫ್ಯಾಮಿಲಿಗೆ ನಾವು ಸಮಯನ ಕೊಡೋದಕ್ಕೆ ಇದು ಕೂಡ ಒಂದು ಬೆಸ್ಟ್ ಮೆಥಡ್. ಹಾಗಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕ ಬದಲಾವಣೆ ದೊಡ್ಡ ದೊಡ್ಡ ಪರಿವರ್ತನೆನ ಜೀವನಕ್ಕೆ ಕೊಡುತ್ತೆ. ಪುಸ್ತಕಗಳು ಖಂಡಿತ ನಮ್ಮ ಜೀವನನ ಪರಿವರ್ತನೆ ಮಾಡುತ್ತೆ ಅನ್ನೋದಕ್ಕೆ ಅದೇ ಕಾರಣಕ್ಕೋಸ್ಕರನೇ ಪುಸ್ತಕದ ಪರಿವರ್ತನೆ ಅಂತ ಹೆಸರಿಟ್ಟಿರೋದು. ಸೊ ಇವತ್ತಿಂದ ಈ ಚಿಕ್ಕ ಬದಲಾವಣೆಗಳನ್ನು ರೂಢಿ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.